ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವಪ್ಪೆಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ಇಸ್ಕಿದ ಅವರೆಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗಂತೂ ಅವರೆಕಾಳು, ತೊಗರಿಕಾಳು ಈ ಥರ ಹಸಿ ಕಾಳುಗಳ ಒಂದು ಸೀಸನ್ ಅಂತಲೇ ಹೇಳ್ಬೋದು. ಸೀಸನ್ ಇದ್ದಾಗ ಖಂಡಿತ ತಿನ್ನಬೇಕು. ಆ ಟೈಮಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ಹಸಿ ಕಾಳುಗಳನ್ನ ತಿನ್ನಬೇಕು, ಮತ್ತು ನಮಗೆ ಸಿಗಲ್ಲಲ್ವ, ನೆಕ್ಸ್ಟ್ ಸೀಸನ್ವರೆಗೂ ಕಾಯಬೇಕಲ್ಲ. ಹಾಗಾಗಿ ಅದರಲ್ಲೂ ಇಸ್ಕಿದ ಬೇಳೆ ಸಾರು ಅಂತೂ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಹಳ್ಳಿಗಳ ಕಡೆ ಮಾಡೋ ಅಂಥ ಒಂದು ಇಸ್ಕಿದ ಬೇಳೆ ಸಾರು ಒಳ್ಳೆ ತುಪ್ಪ ತಿಂದಂಗೆ ಅಂದಂಗೆ ಒಂದು ಫೀಲ್ ಆಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಸ್ಮೆಲ್ ಅಂತೂ ಘಮ ಘಮ ಅಂತಿರುತ್ತೆ. ಸೊ ಈ ಸಾಂಬಾರು ಮಾಡಿದಾಗಂತೂ ಎಲ್ಲರೂ ವೆಯ್ಟ್ ಮಾಡ್ತಾ ಇರ್ತಾರೆ, ನಾನು ಇಸ್ಕಿದ ಬೇಳೆ ಸಾಂಬಾರಲ್ಲಿ ಊಟ ಮಾಡಬೇಕು ಅಂತ. ಅದರಲ್ಲೂ ಮುದ್ದೆಗಂತೂ ಬೆಸ್ಟ್ ಕಾಂಬಿನೇಷನ್. ನಾವು ಇದನ್ನು ಟೆಕ್ಸ್ಚರ್ ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ದೋಸೆ, ಇಡ್ಲಿ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ತಿನ್ಬೋದು. ಎಲ್ಲದಕ್ಕೂ ಕೂಡ ಬೆಸ್ಟ್ ಕಾಂಬಿನೇಷನ್ ಇಸ್ಕಿದ ಬೇಳೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಸಾಂಬಾರು ಕೂಡ ಸಖತ್ತಾಗಿರುತ್ತೆ. ನೀವು ರೈಸಿಗಾದರೂ ತಿನ್ನಿ, ಇಲ್ಲ ಮುದ್ದೆಗಾದರೂ ತಿನ್ನಿ. ಸೊ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಸೊ ನಮ್ಮ ಹಳ್ಳಿ ಕಡೆ ಹೇಗೆ ಮಾಡ್ತೀವಿ ನೋಡೋಣ ಬನ್ನಿ. ಸೊ ಮೊದಲನೇದಾಗಿ ನಾನು ಇದು ಕಾಳನ್ನು ಓವರ್ ನೈಟ್ ನೆನೆಸಿ ಕಾಳನ್ನೆಲ್ಲ ಇಸ್ಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾವು ಕಾಳನ್ನ ನೆನೆಸಿದಾಗ ಸ್ವಲ್ಪ ಸುಣ್ಣ ಹಾಕಿದ್ರೆ ತುಂಬ ಬೇಗನೆ ನೆನೆಯುತ್ತೆ, ಜೊತೆಗೆ ಬಿಸಿನೀರು ಹಾಕಿದ್ರೂ ಕೂಡ ತುಂಬ ಬೇಗ ನೆನೆಯುತ್ತೆ. ಇದೊಂದು ಟಿಪ್ ಅಂತಲೇ ಹೇಳ್ಬೋದು. ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ ಬೇಕು ಅಂದರೆ, ಮೇಯ್ನಾಗಿ ನಾನು ಇದಕ್ಕೆ ಕಾಯಿ ತೊಗೊಂಡಿದ್ದೀನಿ, 2 ಕಾಯಿ ತೊಗೊಂಡಿದ್ದೀನಿ, ಅಂದರೆ 2 ಹೋಳು, ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ ಕೊತ್ತಂಬರಿ ಸೊಪ್ಪು, 1-3 ಟೊಮೊಟೊ, 2 ಗಡ್ಡೆ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ, ಹಾಗೆ ಉಪ್ಪು, ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ. ತುಪ್ಪ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸಾಂಬಾರು ಪುಡಿ, ಖಾರದ ಪುಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಕಡಲೆ, ಸ್ವಲ್ಪ ಹುಣಸೆ ಹಣ್ಣು, ಇದಕ್ಕೆ ಮೇಯ್ನ್ ಗಸಗಸೆ, ಹಾಗೆ ಒಗ್ಗರಣೆಗೆ ಬೇಕಾಗಿರೋಂಥ ಐಟಮ್ಸು. ಸೊ ಇಷ್ಟಾದರೆ ಸಾಕು. ಇದಕ್ಕೆ ನಾನು ಸ್ವಲ್ಪ ಈರುಳ್ಳಿ, ಟೊಮೊಟೊ ಕಟ್ ಮಾಡಿಕೊಂಡು ಸ್ವಲ್ಪ 1 ಸ್ಪೂನಷ್ಟು ಆಯಿಲ್ ಹಾಕಿ ಸ್ವಲ್ಪ ಅದನ್ನು ಹುರ್ಕೊಳ್ಬೇಕು. ನಾನಿದು 10 ಜನಕ್ಕೆ ಆಗುವಷ್ಟು ಮಾಡ್ತಾ ಇರೋದು. ಹಾಗೆ ಸ್ವಲ್ಪ 1 ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ, ಹಾಗೆ ಸ್ವಲ್ಪ ಒಂದು ಹಿಡಿಯೋಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಕಡಲೆ, ಇಷ್ಟನ್ನು ಹಾಕಿ ಇನ್ನೊಂದು ಸ್ವಲ್ಪ ನೀಟಾಗಿ ಹುರ್ಕೊಳ್ಬೇಕು. ಅಂದರೆ ಇದನ್ನು ಚೆನ್ನಾಗಿ ಹುರಿದ್ರೆ ಏನಂದರೆ ಹಸಿ ಸ್ಮೆಲ್ ಇರೋದಿಲ್ಲ, ತುಂಬ ಚೆನ್ನಾಗಿರುತ್ತೆ, ಸಾಂಬಾರು ಟೇಸ್ಟ್ ಬರುತ್ತೆ ಅನ್ನೋದಕ್ಕೋಸ್ಕರ. ಹಾಗೆ ಒಂದು ಕಾಯಿ ಹೋಳು ತುರ್ಕೊಂಡಿದ್ನೆಲ್ಲ 2 ಹೋಳುಗಳು, ಆ ಕಾಯಿ ಹೋಳು ತುರಿದಿರೋದು, ಅದಕ್ಕೆ 1 ಸ್ಪೂನಷ್ಟು ಗಸಗಸೆ ಹಾಕಿ ಸಪ್ರೇಟಾಗಿ ರುಬ್ಬಿ ಇಟ್ಕೊಳ್ಬೇಕು. ಇವಾಗ ಒಗ್ಗರಣೆಗೆ ನಾವು ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ. ನಾವು ಎಣ್ಣೆ, ಆಯಿಲ್ ಯೂಸ್ ಮಾಡೋದಕ್ಕಿಂತ ತುಪ್ಪನೇ ನೀವು ಯೂಸ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೀವಿಲ್ಲ ಅಂತಂದರೆ ಆಯಿಲು ಅಥವಾ ತುಪ್ಪ 2 ಮಿಕ್ಸಲ್ಲಿ ಕೂಡ ನೀವು ಹಾಕ್ಕೊಳ್ಬೋದು. ಹಾಗೆ ನಾನು ಈರುಳ್ಳಿಯಲ್ಲಿ ಹುರ್ಕೊಳ್ಬೇಕಾದ್ರೆ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೆ, 2 ಫುಲ್ಲು ಹಾಕ್ಕೊಂಡಿದ್ದೆ, ಅದೊಂದು ವೀಡಿಯೋ ಸ್ಕಿಪ್ ಆಗಿದೆ. ಸೊ ಒಗ್ಗರಣೆಗೆ ಮಾಮೂಲಿ ನಾವು ಈರುಳ್ಳಿ ಮತ್ತು ಟೊಮೊಟೊ ತೊಗೊಂಡಿದ್ದೀನಿ, ಸಾಸಿವೆ, ಜೀರಿಗೆ ಅವೆಲ್ಲ ಮಾಮೂಲಿ ನೀವೇನು ಹಾಕ್ತಿರೋದು. ಕರಿಬೇವಿನ ಸೊಪ್ಪು ಕೂಡ ಹಾಕ್ಬೋದು, ಇರಲಿಲ್ಲ, ನಾನು ಅದು ಸ್ಕಿಪ್ ಮಾಡಿದ್ದೀನಿ. ಹಾಗೆ ನೀವು ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಬೋದು, ನೋಡೋಕ್ಕೆ ಕಲರ್ಫುಲ್ಲಾಗಿರುತ್ತೆ. ಸೊ ಅದೆಲ್ಲ ಸ್ವಲ್ಪ ಫ್ರೈ ಆಗಿ ಎಣ್ಣೆ ಬಿಟ್ಕೊಂಡು ನಂತರ ರುಬ್ಬಿರೋ ಅಂಥ ಕಾಯಿ ಗಸಗಸೆ ರುಬ್ಬಿದ್ದೀನಲ್ಲ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಒಂದು ಸ್ವಲ್ಪ ಹೊತ್ತು ಕೈ ಆಡಿಸ್ಬೇಕು. ಎಷ್ಟು ಅಂತಂದರೆ ಸ್ವಲ್ಪ ಅದು ಎಣ್ಣೆ ಬಿಡೋವಷ್ಟು, ನೀರಿನಂಶ ಕಡಿಮೆ ಆಗೋವಷ್ಟು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇದು ಕುದಿಸ್ಕೊಂಡ ನಂತರ ನಾವು ಏನೆಲ್ಲ ಹುರ್ಕೊಂಡಿದ್ವಿ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಮೆಣಸಿನ್ಕಾಯಿ, ಏನೇನೆಲ್ಲ ಹುರ್ಕೊಂಡಿದ್ವಿ ಅದು ಹಾಕ್ಕೊಂಡು ಸ್ವಲ್ಪ ಹುಣಸೆಹಣ್ಣು ಒಂದು 2-3 ಸಲ ನೀಟಾಗಿ ತೊಳ್ಕೊಳ್ಬೇಕು. ಸಾಂಬಾರು ಪುಡಿ, ಖಾರದ ಪುಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು, ಅಷ್ಟನ್ನು ಕೂಡ ನೀಟಾಗಿ ರುಬ್ಕೊಳ್ಬೇಕು. ರುಬ್ಕೊಂಡಿದ್ದಾದಮೇಲೆ ಇದೆಲ್ಲ ನೀಟಾಗಿ ಒಂದು ರೇಂಜಿಗೆ ಫ್ರೈ ಆಗಿರುತ್ತೆ. ಇದಕ್ಕೆ ರುಬ್ಬಿರೋ ಅಂಥದ್ದನ್ನ ಹಾಕ್ಕೊಳ್ಬೇಕು. ಆದರೆ ನಾವು ಜಾಸ್ತಿ ಜನಕ್ಕೆ ಮಾಡ್ತಾಯಿದ್ದೀವಿ ಅಂತ ಅಂದಾಗ ಈ ರೀತಿ ರುಬ್ಬ ಹಾಕ್ಕೊಂಡ್ರೆ ಸಾಂಬಾರು ಟೆಕ್ಸ್ಚರ್ ಗಟ್ಟಿಯಾಗೂ ಇರುತ್ತೆ ಮತ್ತು ಒದಗುತ್ತೆ. ಇಲ್ಲ ಅಂತಂದರೆ ನಮಗೆ ಸಾರಷ್ಟು ಟೆಕ್ಸ್ಚರ್ ಇರೋದಿಲ್ಲ. ಒಬ್ಬರು ಇಬ್ಬರಿಗೆ ಮಾಡ್ಕೊಳ್ತೀವಿ ಅಂದರೆ ಮಸಾಲೆ ರುಬ್ಬದಲ್ಲೇ ನಾವು ಮಾಡ್ಕೊಳ್ಬೋದು. ಬಟ್ ತುಂಬ ಜನಕ್ಕೆ ಮಾಡ್ತಿದ್ದೀವಿ ಅಂತ ಅಂದರೆ ಈ ಒಂದು ಮೆಥಡೇ ಬೆಸ್ಟ್ ಅಂತ ನನಗನ್ಸುತ್ತೆ. ಸೊ ಇಸ್ಕಿದ ಬೇಳೆ ಸಾಂಬಾರು ಸುಮಾರು ಟೈಫಲ್ಲಿ ಮಾಡ್ಬೋದು. ನಾನು ಕೂಡ ಸುಮಾರು ಟೈಫಲ್ಲಿ ಮಾಡ್ತೀನಿ, ಅದರಲ್ಲಿ ಇದು ಒಂದು ಟೈಪ್ ಅಂತಲೇ ಹೇಳ್ಬೋದು. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಬೇರೆ ಬೇರೆ ರೀತಿಯಲ್ಲಿ ಇಸ್ಕಿದ ಬೇಳೆ ಸಾಂಬಾರು ಮಾಡೋದನ್ನ ನಾನು ತೋರಿಸ್ತೀನಿ. ಹಾಗೆ ಇದಕ್ಕೆ ಬಿಸಿನೀರನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ನಾವು ತಣ್ಣೀರು ಹಾಕೋದಕ್ಕಿಂತ ಇಸ್ಕಿದ ಬೇಳೆ ಸಾರು, ನುಗ್ಗೆಕಾಯಿ ಸಾಂಬಾರು ಈ ಥರ ಮಾಡಿದಾಗೆಲ್ಲ ಆಲ್ಮೋಸ್ಟ್ ಬಿಸಿನೀರು ಯೂಸ್ ಮಾಡಿದ್ರೇ ಒಳ್ಳೆಯದು. ಸಾಂಬಾರು ಬೇಗ ಅಳಿಸೋದಿಲ್ಲ. ಇವೆಲ್ಲ ಏನಂದರೆ ಬೇಗ ಅಳಿಸ್ಬಿಡುತ್ತೆ. ನಾವು ಏನಾದರೂ 2 ಟೈಮ್ ಇಟ್ಕೊಳ್ತೀವಿ ಅಂತಂದರೆ ಬೇಗ ಅಳಿಸ್ಬಿಡುತ್ತೆ. ಮತ್ತು ಕಾಯಿಸಿ ಇಟ್ಕೊಳ್ಬೇಕು. ಸಾರು ಅಂತೂ ನಿಜವಾಗ್ಲೂ ಹೇಳ್ತೀನಿ ತುಂಬಾ ಚೆನ್ನಾಗಿರುತ್ತೆ. ತಂಗ್ಳು ಸಾರು ಅಂದರೆ 1 ಡೇ ಬಿಟ್ಟು ಸಾರು ತಿಂತೀವಲ್ಲ, ಅದು ಕೂಡ ಅಷ್ಟೇ ಟೇಸ್ಟ್ ಇರುತ್ತೆ ಇಸ್ಕಿದ ಬೇಳೆ ಸಾಂಬಾರಲ್ಲಿ. ಸೊ ಇದು ನಮ್ಮ ಮನೇಲಿ 1 ಟೈಮ್ಗೆ ಖಾಲಿ ಆಗಿಬಿಡುತ್ತೆ, ಅಷ್ಟು ಇಷ್ಟಪಟ್ಟು ಇಸ್ಕಿದ ಬೇಳೆ ಸಾಂಬಾರು ತಿಂತಾರೆ. ಸೊ ಇದೆಲ್ಲ ನೀಟಾಗಿ ಹಾಕಿದ್ಮೇಲೆ ಚೆನ್ನಾಗಿ ಕುದಿಬೇಕು. ಅದು ಒಂದು ಕುದಿ ಬರಬೇಕಾದ್ರೆ ನೀವು ಆಲೂಗಡ್ಡೆ ಯೂಸ್ ಮಾಡ್ತೀರಾ ಅಂದರೆ ನೀವು ಒಗ್ಗರಣೆಲ್ಲೇ ಬೇಕಿದ್ದರೆ ಒಂದು ಆಲೂಗಡ್ಡೆ ಅಥವಾ ಬದನೆಕಾಯಿ ಕೂಡ ಯೂಸ್ ಮಾಡ್ಬೋದು ಇದ್ರ ಜೊತೆ, ಅದು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಒಂದು ಕುದಿ ಬಂದಿದೆ ಅನ್ನೋ ಟೈಮಲ್ಲಿ ನಾವು ಇಸ್ಕಿದ ಬೇಳೆ ಕಾಳು ಇಸ್ಕಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಬೇಕು. ಒಂದು ಕುದಿ ಬಂದಮೇಲೆ
ನಾವು ಫಸ್ಟೇ ಹಾಕ್ಕೊಳ್ಬಾರ್ದು, ಏಕೆಂದರೆ ಕಾಳು ಬೇಯೋದಿಲ್ಲ. ಮತ್ತು ಉಪ್ಪನ್ನ ನಾನು ಲಾಸ್ಟಿಗೆ ಕಾಳು ಒಂದು ತಕ್ಕ ಮಟ್ಟಿಗೆ ಬೆಂದಿದೆ ಅನ್ನೋ ಟೈಮಲ್ಲಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಫಸ್ಟೇ ಉಪ್ಪು ಹಾಕಿದ್ರೆ ಕಾಳು ಕೂಡ ಬೇಯೋದಿಲ್ಲ. ಸೊ ಉಪ್ಪೆಲ್ಲ ಹಾಕಿದ್ದಾದಮೇಲೆ ನಮಗೆ ಸಾಂಬಾರು ಎಷ್ಟು ಟೆಕ್ಸ್ಚರ್ ಬೇಕು ಗಟ್ಟಿ ನೋಡಿಕೊಂಡು ನೀವೇ ಆ್ಯಡ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಗಟ್ಟಿ ಇತ್ತು, ನಾನು ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಬೆಂದಿದೆ ಅಂದರೆ ಕಾಳನ್ನ ಸ್ವಲ್ಪ ಇಸ್ಕಿ ನೋಡಿದ್ರೆ ಅದು ಚೆನ್ನಾಗಿ ಸ್ಮ್ಯಾಶ್ ಆಗ್ತಿದೆ ಅಂದರೆ ಕಾಳು ಬೆಂದಿದೆ ಅಂತ. ತುಂಬಾ ಕೂಡ ನಾವು ಕುದಿಸ್ಕೊಳ್ಬಾರ್ದು, ಏಕೆಂದರೆ ಕಾಳೆಲ್ಲ ಫುಲ್ಲೆಲ್ಲ ಕರ್ಗೋಗ್ಬಿಟ್ಟಿರುತ್ತೆ. ಒಂದು ರೇಂಜಿಗೆ ಈ ಥರ ನಾವು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಅಷ್ಟಾದರೆ ಸಾಕು. ಸೊ ಇದು ಇಸ್ಕಿದ ಬೇಳೆ ಸಾರಂತೂ ರೆಡಿ ಆಗಿರುತ್ತೆ. ಕಾಳು ನಾವು ಹಿಂಗೆ ಇಸಿದ ತಕ್ಷಣವೇ ನಮಗೆ ಗೊತ್ತಾಗುತ್ತೆ, ತುಂಬ ಬೇಯಿಸ್ಬಿಟ್ರೂ ಅಷ್ಟು ಚೆನ್ನಾಗಿರಲ್ಲ. ಹಾಗೆ ನಾನು ಇದಕ್ಕೆ ನಮ್ಮನೇಲಿ ಆಲ್ಮೋಸ್ಟ್ ಇಸ್ಕಿದ ಬೇಳೆ ಸಾರು ಮಾಡಿದಾಗಂತೂ ಮುದ್ದೆ ಇರಲೇಬೇಕು. ಅದರಲ್ಲೂ ತುಪ್ಪ ಹಾಕ್ಕೊಂಡು ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಿದ್ರೆ ಸೂಪರಾಗಿರುತ್ತೆ. ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಆ್ಯಂಡ್ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಹೊಸೊಬ್ರೇನಾದರೂ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಡಿ, ಹಾಗೆ ಲೈಕ್ ಮಾಡಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.